ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಸಿಕ್ಕ ಪ್ರಾಧಾನ್ಯತೆ ಬೇರೆ ಯಾವ ದೇಶದಲ್ಲಿಲ್ಲ. ದೇಶದಲ್ಲಿ ಐತಿಹಾಸಿಕ ಪುರಾತನ ವಿದ್ಯಾಲಯಗಳಿದ್ವು. ಜಗತ್ತಿನಲ್ಲಿ ಅತ್ಯಂತ ಜ್ಞಾನವಂತರಿರುವ ಭೂಮಿ ಎಂದರೆ ಭಾರತ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಳಗಾವಿ ಎಜುಕೇಷನ್ ಸೊಸೈಟಿಯ ಬಿಕೆ ಮಾಡೆಲ್ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ 2ನೇ ದಿನದ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದರು. ನಮ್ಮ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿ ಶಾಲೆಗಳು ಬಂದಿರಲಿಲ್ಲ. 18ನೇ ಶತಮಾನಗಳಿಗಿಂತಲೂ ಮೊದಲು ಶಾಲೆಗಳಿದ್ದವು ಎಂದರು. ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಸಿಕ್ಕ ಪ್ರಾಧಾನ್ಯತೆ ಬೇರೆ ಯಾವ ದೇಶದಲ್ಲಿಲ್ಲ. ದೇಶದಲ್ಲಿ ಐತಿಹಾಸಿಕ ಪುರಾತನ ವಿದ್ಯಾಲಯಗಳಿದ್ದವು. ಜಗತ್ತಿನಲ್ಲಿ ಅತ್ಯಂತ ಜ್ಞಾನವಂತರಿರುವ ಭೂಮಿ ಎಂದರೆ ಭಾರತ. ಮಾನವೀಯತೆಯ ಸಂದೇಶವನ್ನ ಇಡೀ ದೇಶಕ್ಕೆ ಸಾರಿರುವುದು ನಮ್ಮ ದೇಶ. ನಮ್ಮ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿ ಶಾಲೆಗಳು ಬಂದಿರಲಿಲ್ಲ. 18ನೇ ಶತಮಾನಗಳಿಗಿಂತಲೂ ಮೊದಲು ಶಾಲೆಗಳಿದ್ವು. 2047 ವರ್ಷದಲ್ಲಿ ವಿಕಸಿತ ಶಕ್ತಿಯಾಗಿ ನಮ್ಮ ದೇಶ ಮುಂದಾಗಬೇಕಿದೆ ಎಂದರು. ದೇಶದಲ್ಲಿ ಬದಲಾವಣೆಗೆ ಮುಂದಾಗಬೇಕು. ಇಂದು ಭಾರತ ಅಭಿವೃದ್ಧಿಯಾಗಿದ್ದು ಇಡೀ ಜಗತ್ತೇ ನಮ್ಮ ದೇಶವನ್ನು ತಿರುಗಿ ನೋಡುತ್ತಿದೆ ಎಂದರು. ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರಿ ಮಾತನಾಡಿ, ಮೊದಲು ಶಿಕ್ಷಣ ಸಂಸ್ಥೆಗಳಿಗೆ ಹಲವರು ತ್ಯಾಗ ಮಾಡಿದ್ದಾರೆ. ಆದರೆ ಈಗಿನ ಶಿಕ್ಷಣ ಸಂಸ್ಥೆಗಳು ಕೆಲ ಕುಟುಂಬಗಳಿಗೆ ಸೀಮಿತವಾಗಿವೆ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರಿ ಕಳವಳ ವ್ಯಕ್ತಪಡಿಸಿದರು. ಕೆಎಲ್ಇ ಬಿಕೆ ಮಾಡೆಲ್ ಸಂಸ್ಥೆಯಾಗಲಿ ಶಿಕ್ಷಕರೇ ಹುಟ್ಟು ಹಾಕಿದ ಸಂಸ್ಥೆಗಳು. ಸಾವಿರಾರು ವಿದ್ಯಾರ್ಥಿಗಳಿಗೆ ಇದು ಶಿಕ್ಷಣ ದಾಸೋಹವನ್ನು ನೀಡಿದೆ ಎಂದರು. ವೇದಿಕೆಯ ಮೇಲೆ ಮಹಾಪೌರ ಮಂಗೇಶ್ ಪವಾರ್, ಉಪಮಹಾಪೌರ ವಾಣಿ ಜೋಶಿ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಸಂಸ್ಥೆಯ ಅಧ್ಯಕ್ಷ ಅವಿನಾಶ್ ಪೋದಾರ್, ದೀಪಕ್ ಕರಂಜಿಕರ್, ವಿದ್ಯಾರ ಮೊರಕುಂಬಿ, ಎಸ್ಎನ್ ಶಿವನ್ಗಿ, ಸುಧೀರ್ ಕುಲಕರ್ಣಿ, ಅರವಿಂದ ಹೊನಗುಂದ್, ಕೆಎನ್ ಪೈ, ಎಸ್ಎ ಚಾಟೆ, ಎಸ್ಎನ್ ಜೋಶಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಎಲ್ಲಾ ಗುಲಾಮಿ ಮಾನಸಿಕತೆಯ ಸಂಕೇತಗಳನ್ನ ತೆಗೆದು ಹಾಕಬೇಕು ಅನ್ನುವಂತ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಆಮೂಲಾಗ್ರವಾಗಿ ನಮ್ಮ ಶಿಕ್ಷಣ ಪದ್ಧತಿ ಬದಲಾವಣೆ ಆಗಬೇಕು. ನಮ್ಮ ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ದೇ ಶುಡ್ ಇನ್ವೆಸ್ಟ್ ಸಮಥಿಂಗ್. ಮ್ಯಾನ್ ಪವರ್ ಆಲ್ಸೋ. ಅವಕಾಶ ಇದ್ದಂಥವರು ಒಂದು ರೀತಿಯಲ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದು ಹಾಗೆ. ಸ್ನೇಹಿತರೆ, ಜಗತ್ತಿನಲ್ಲಿ ಇವತ್ತು ಭಾರತಕ್ಕಿರುವಂತಹ ಅವಕಾಶ ಬೇರೆ ಯಾವ ದೇಶಕ್ಕೂ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಬಿಕೆ ಮಾಡೆಲ್ ಸ್ಕೂಲ್ ಬಗ್ಗೆ ಓದ್ತಾ ಇದ್ದಾಗ ಅವ್ರು ಕಳಿಸಿದಂತಹ ಲಿಟರೇಚರ್ದಲ್ಲಿ ಅವತ್ತು ರಾಮಚಂದ್ರ ಪರಂಪರೆಯವರು ಪರಂಜಪೆಯವರು ಬರೆದಂತಹ ಆ ಹಾಡಿನ ಏನು ಇವರು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ, ಅದರಲ್ಲಿ ಇರುವಂತಹ ಒಂದು ಎಂಥ ಅದ್ಭುತವಾದಂತಹ ಎಲ್ಲಾ ಸೆಂಟೆನ್ಸ್ಗಳು ಹಂಗೆ ಇದಾವೆ. ಆದ್ರೆ 2 ಸೆಂಟೆನ್ಸ್ ನನ್ನ ಗಮನಕ್ಕೆ ಬಂದದ್ದು. ಭಾರತ್ ಅಪನಾ ಮಾನವತಾ ಕಿ ಪಾಠ ಜಗತ್ ಕೋ ದೇತಾ ಥಾ. ಮಾನವತೆಯ ಪಾಠವನ್ನ ಜಗತ್ತಿಗೆ ಕೊಡ್ತಾ ಇದ್ದಂತಹ ದೇಶ ನಿಮ್ಮ ಹಾಡಿನಲ್ಲಿದೆ. ಋಷಿ ಮುನಿಯೋಕೆ ಜ್ಞಾನ ದಾನ ಸೆ ಜಗತ್ ಗುರು ಕೆಹಲಾತಾ ಥಾ. ಆ ಋಷಿ ಮುನಿಗಳ ಜ್ಞಾನದಿಂದ ಇದನ್ನ ನಮ್ಮ ದೇಶವನ್ನ ಏನಿದೆ ಹಾಡು ಅದನ್ನು ನಾವು ಹೆಂಗೆ ಕಲಿಸಿದ್ವಿ ಅಂತಂದ್ರ, ನಮ್ಮ ದೇಶದೊಳಗ ಸ್ಕೂಲ್ ಬಂದದ್ದನೆ, ನಮ್ಮ ದೇಶದೊಳಗ ಸ್ಕೂಲ್ ಎಜುಕೇಶನ್ ಶುರು ಆದದ್ದು ಬ್ರಿಟಿಷರ ನಂತರ ಅಂತ ನಾನು ಇವತ್ತು ಸವಾಲಿನ ರೂಪದಲ್ಲಿ ಹೇಳ್ತಾ ಇದ್ದೇನೆ. 18ನೇ ಶತಮಾನದಕ್ಕಿಂತ ಮೊದಲು ಅನೇಕ ವರ್ಷಗಳ, ಅನೇಕ ಶತಮಾನಗಳವರೆಗೆ ನಮ್ಮ ದೇಶದಲ್ಲಿ ಹಳ್ಳಿಗಳಲ್ಲಿ ಸ್ಕೂಲ್ ಇದ್ದು. ಪ್ರತಿ 100 ಜನಸಂಖ್ಯೆಗೆ ಒಂದು ಸ್ಕೂಲನ್ನು ತೆಗೆದಿದ್ದು ಮತ್ತು ಕೇವಲ ಎಜುಕೇಶನ್ ತುಂಬುವಂತ ಕುವೆಂಪು ಅವರು ಒಂದು ಮಾತಾಡಿದ್ರು, ನಮ್ಮ ವಿದ್ಯಾರ್ಥಿಗಳನ್ನ ನಾವು ಭತ್ತವನ್ನ ತುಂಬುವಂತಹ ಚೀಲಗಳನ್ನಾಗಿ ಮಾಡಬಾರದು, ನಮ್ಮ ವಿದ್ಯಾರ್ಥಿಗಳು ಭತ್ತವನ್ನ ಬೆಳೆಯುವ ಗದ್ದೆಗಳಾಗಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು. ಅಂತಹ ಎಜುಕೇಶನ್ ಅನ್ನ ನಾವು ಸೃಷ್ಟಿಯನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ ಸ್ನೇಹಿತರೆ. ಹಾಗಾಗಿ ಇವತ್ತು ಭಾರತದ ಈ ಬದಲಾವಣೆಗೆ ನಾವು ವಿಕಸಿತ ಭಾರತದ ಕಲ್ಪನೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. 2047ನೇ ಇಸ್ವಿ ಹೊತ್ತಿಗೆ ಭಾರತ ಈ ಡೆವಲಪಿಂಗ್ ಕಂಟ್ರಿ ವಿಕಾಸಶೀಲ ದೇಶ ಇದನ್ನ ಬಿಟ್ಟು ಭಾರತ ಒಂದು ವಿಕಸಿತ ರಾಷ್ಟ್ರ, ಜಗತ್ತಿನ ಒಂದು ಬಲವಾದ ಶಕ್ತಿ ಅನ್ನೋ ದೃಷ್ಟಿಯಲ್ಲಿ ನಾವು ಮುಂದೆ ಹೋಗ್ಬೇಕಾಗಿದೆ. ಅದಕ್ಕೆ ನಮ್ಮ ಪೀಳಿಗೆಯನ್ನು ತಯಾರು ಮಾಡಬೇಕಾಗಿದೆ. ನಮ್ಮ ಯುವಕರನ್ನ ಈ ಒಂದು ಮಾನಸಿಕ ಗುಲಾಮಿತನದ ಸಂಕೇತಗಳನ್ನು ತೆಗೆದುಹಾಕಿ. ಸ್ನೇಹಿತರೆ, ನಿಮ್ಗೆ ನಾನು ಹೇಳ್ತೇನೆ, ನಮ್ಮ ದೇಶದ ನೇವಿ ಧ್ವಜ ಅದರಲ್ಲಿ ಪ್ಲಸ್ ಮಾರ್ಕೆಟ್ ಪಂಚಮ್ ಜಾರ್ಜ್ ಇತ್ತು. ಎಷ್ಟು ವರ್ಷಗಳ ಕಾಲ
ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋರಿಗೆ ಅದೇ ಐತ್ರಿ. ಮೊನ್ನೆ ನಾವು ಅದರ ಶಿವಾಜಿ ಮಹಾರಾಜರ, ನರೇಂದ್ರ ಮೋದಿ ಅವರು ಶಿವಾಜಿ ಮಹಾರಾಜರ ಧ್ವಜವನ್ನ ಅದರಲ್ಲಿ ಹಾಕಿದ್ರು. ಕಾರಣ ಏನು? ಈ ದೇಶದಲ್ಲಿ ಮೊದಲನೇ ನೌಕಾಪಡೆಯನ್ನು ಕಟ್ಟಿದ್ರು ಶಿವಾಜಿ ಮಹಾರಾಜ. ಅಂದ್ರೆ ಏನು ಚೇಂಜ್ ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ ಅನ್ನುವಂಥ ಮಾನಸಿಕತೆಯಿಂದ ಅವರು ಕೊಟ್ಟಿದ್ದೇ ಶ್ರೇಷ್ಠ. ನಾವು ಕೊಂಡುಕೊಳ್ಳುವಂತಹ ವಸ್ತುಗಳಲ್ಲಿ ನಮ್ಮ ದೇಶದ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಸ್ವಲ್ಪ ಡೌಟ್. ಬೇರೆ ಕಡೆಯಿಂದ ನಮ್ಮ ಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ಎಲ್ಲಿ ತನಕ ಜಗತ್ತಿನಲ್ಲಿ ಭಗವದ್ಗೀತೆಯ ಅಧ್ಯಯನಕ್ಕೆ, ಭಾರತದ ಅಧ್ಯಾತ್ಮಕ್ಕೆ, ಭಾರತದ ಕುಟುಂಬ ಪದ್ಧತಿಯ ಬಗ್ಗೆ, ಭಾರತೀಯ ಸಂಗೀತ ಪದ್ಧತಿಯ ಬಗ್ಗೆ, ಭಾರತದ ಆಹಾರ ಪದ್ಧತಿಯ ಬಗ್ಗೆ, ಭಾರತದ ಸಾಮಾಜಿಕ ಜೀವನ ಪದ್ಧತಿಯ ಬಗ್ಗೆ ಸ್ಟಡಿ ಮಾಡಿ ಬಂದಿದ್ದು ಬಹಳ ಶ್ರೇಷ್ಠದ ಅಂತ ಹೇಳೋದನ್ಕ ನಮಗೆ ಸ್ವಲ್ಪ ಡೌಟ್ ಇತ್ತು. ಹೌದೋ ಅಲ್ಲೋ. ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ, ಜಗತ್ತು ಭಾರತದ ಕಡೆ ನೋಡ್ತಾ ಇದೆ ಸ್ನೇಹಿತರೆ. ನಮಗೊಂದು ಬಹಳ ದೊಡ್ಡ ಅಪಾರ್ಚುನಿಟಿ. ನಮ್ಮಲ್ಲಿ ಇಷ್ಟು ದೊಡ್ಡದಾದಂತಹ ಜನಸಂಖ್ಯೆ ಇದೆ. ಜಗತ್ತಿನ ಅತ್ಯಂತ ಯುವ ದೇಶ, ದ ಮೋಸ್ಟ್ ಯಂಗ್ ಕಂಟ್ರಿ ಆಫ್ ದಿ ವರ್ಲ್ಡ್ ಟುಡೇ ಇಸ್ ಇಂಡಿಯಾ. ಜಗತ್ತಿನ ಅನೇಕ ಕಡೆ ಕೆಲಸ ಮಾಡಲಿಕ್ಕೆ ಜನ ಇಲ್ಲ. ಭಾರತದ ಆರ್ಥಿಕತೆ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ ಸ್ನೇಹಿತರೆ. ವಿ ಆರ್ ದಿ 4th ಲಾರ್ಜೆಸ್ಟ್ ಎಕಾನಮಿ, ಬಿಗ್ಗೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ಟುಡೇ. ಶಿಕ್ಷಣ ಪ್ರಾರಂಭ ಮಿಷನರಿ ಸ್ಕೂಲ್ದಿಂದ, ಸೆಂಟ್ ಪಾಲ್ಸ್ ಇರ್ಬೋದು ಅಥವಾ ಬೆಲ್ಲನ್ ಸ್ಮಿತ್ ಸ್ಕೂಲ್ ಇರ್ಬೋದು, ಸರ್ದಾರ್ ಹೈಸ್ಕೂಲ್ ಇರ್ಬೋದು. ಆದರೆ 110-112 ವರ್ಷದ ಹಿಂದೆ ಶಿಕ್ಷಣ ಈ ಭಾಗ ಬಹಳಷ್ಟು ವಂಚಿತ ಆಗಿದೆ. ಅದಕ್ಕೆ 1916ರಲ್ಲಿ ಮೊದಲನೇ ಸಲ 7 ಜನ ಶಿಕ್ಷಕರು ಕೂಡಿ ಕರ್ನಾಟಕ KLE, ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿದೆ. ನಾನು ಓದ್ತಾ ಇದ್ದೆ, ಈ ಸಂಸ್ಥೆ ಹುಟ್ಟಾಕಿದವರು ಶಿಕ್ಷಕರು. ಅದು ಬಹಳ ಮುಖ್ಯ. ಈಗಿನ ಸಂಸ್ಥೆಗಳು ಬಹಳಷ್ಟು ಕುಟುಂಬಕ್ಕೆ ಸೀಮಿತ ಆಗಿರೋವು. ಆ ಕಾಲದಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆನ ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಿದ ಶಿಕ್ಷಕರು ಇಲ್ಲಿನೂ ಇದ್ರು, KLE ಸಂಸ್ಥೆಯವರು ಇದ್ರು. ಅಲ್ಲಿ 7 ಜನ ಶಿಕ್ಷಕರು ಸಂಸ್ಥಾಪಕ ಮಾಡಿದ್ದು. ನಾನು ಓದ್ತಾ ಇದ್ದಾಗ ಇಲ್ಲಿ 6 ಜನ ಶಿಕ್ಷಕರು JA ಹೈಸ್ಕೂಲ್ನಲ್ಲೇನ ಅವ್ರು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರಂತ. ಅಲ್ಲಿಂದ ಬಂದು ಈ BK ಮಾಡೆಲ್ ಬೆಳಗಾವಿ ಶಿಕ್ಷಣ ಸಂಸ್ಥೆ ಅಂತ ಹುಟ್ಟಾಕಿದ್ರು. ಕೃಷ್ಣ KMM ನ್ಯೂಸ್ ಬೆಳಗಾವಿ.